ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವಿದ್ದೀವಿ ಚಿತ್ರಕಲಾ ಪರಿಷತ್ನಲ್ಲಿ ನಡೀತಾ ಇರುವಂತಹ ಎಕ್ಸಿಬಿಷನ್ ಒಳಗೆ. ಎಕ್ಸಿಬಿಷನ್ ಅಂದಮೇಲೆ ವೆರೈಟಿ ವಸ್ತುಗಳು, ವೆರೈಟಿ ಬಟ್ಟೆಗಳು ಎಲ್ಲ ಇದ್ದೇ ಇರುತ್ತೆ. ಇವಾಗ ನಾನು ಗುಜರಾತಿ ಕುಷನ್ ಕವರ್ಸ್ ಮುಂದೆ ಇದ್ದೀನಿ. ಕುಷನ್ ಕವರ್ಸ್ ಅಷ್ಟೇ ಅಲ್ಲ, ವಾಲ್ ಹ್ಯಾಂಗಿಂಗ್ಸ್ ಇದೆ, ಹಾಗೇನೆ ಬೆಡ್ಶೀಟ್ಸ್ ಇದಾವೆ. ಎಲ್ಲ ಕಚ್ ವರ್ಕ್ ಮಾಡಿರುವಂತಹ ತುಂಬಾನೇ ವೆರೈಟಿ ಆಗಿರುವಂತಹ ಕುಷನ್ ಕವರ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಹಾಗೇನೆ ವಾಲ್ ಹ್ಯಾಂಗಿಂಗ್ಸ್ ಅಂತ ಹೇಳಿದ್ನಲ್ಲ, ವಾಲ್ ಹ್ಯಾಂಗಿಂಗ್ಸ್ನಲ್ಲೂ ಕೂಡ ತುಂಬಾನೇ ವೆರೈಟಿ ಡಿಸೈನ್ಸ್ ಇದಾವೆ. ವೆರೈಟಿ ಕಲರ್ಸಲ್ಲಿ, ವೆರೈಟಿ ಡಿಸೈನಲ್ಲಿ ಕುಷನ್ ಕವರ್ ಇರ್ಬೋದು, ವಾಲ್ ಹ್ಯಾಂಗಿಂಗ್ಸ್ ಇರ್ಬೋದು. ಡಿಸೈನಲ್ಲೂ ಕೂಡ ತುಂಬಾ ಎಲ್ಲರಿಗೂ ಡಿಫ್ರೆಂಟ್ ಆಗಿರುವಂಥದ್ದು, ಇಷ್ಟ ಆಗುವಂಥದ್ದು ಇಲ್ಲಿ ಒಂದು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದ್ದಾವೆ. ಅಲ್ಲಿ ಸ್ಟೋನ್ ವರ್ಕ್ ಇರ್ಬೋದು, ಅಥವಾ ಸ್ಟಿಕ್ಕರಲ್ಲಿ ವರ್ಕ್ ಮಾಡಿರುವಂಥದ್ದು, ಆಮೇಲೆ ಕಚ್ ವರ್ಕ್ ಅಂತೀವಿ ಅದು ಇರ್ಬೋದು, ಅಥವಾ ಹ್ಯಾಂಡ್ ವರ್ಕ್ ಇರ್ಬೋದು. ಅದು ಹೇಳಿದ್ನೆಲ್ಲ ತುಂಬ ವೆರೈಟಿ ವರ್ಕಲ್ಲಿ ನಿಮಗೆ ಕುಷನ್ ಕವರ್ ಸಿಗುತ್ತೆ. ಸಾಮಾನ್ಯವಾಗಿ ಕುಷನ್ ಕವರ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಯಾರು, ಸಿಂಪಲ್ ಆಗಿರಲಿ ಅಂತಾರೆ. ಬಟ್ ಇಂಥದ್ದು ನೋಡಿಬಿಟ್ರೆ ಎಲ್ಲರೂ ಕೂಡ ಇದನ್ನೇ ತೊಗೊಂಡು ಹೋಗ್ಬೋದೇನೋ, ಯಾಕಂದರೆ ಅಷ್ಟು ವೆರೈಟಿ ಕಲರ್ಸ್, ವೆರೈಟಿ ಡಿಸೈನಲ್ಲಿ ನಿಮಗೆ ಕುಷನ್ ಕವರ್ ಸಿಗುತ್ತೆ. ಇಲ್ಲಿ ಅವಾಗವಾಗ ಚಿತ್ರಕಲಾ ಪರಿಷತ್ ನೋಡ್ಲಿಕ್ಕೆ ಬರ್ತಿರ್ತೀವಿ. ಕಲೆ ಬಗ್ಗೆ ಮತ್ತು ಇಲ್ಲಿ ಪಾಟ್ರಿ, ಕ್ಲಾತ್ಸ್ ಎಲ್ಲ, ಬಟ್ಟೆಗಳು ಎಲ್ಲ ಚೆನ್ನಾಗಿರುತ್ತೆ. ದೀಪಗಳದ್ದಿದು, ಜೊತೆಗೆ ಆರ್ನಮೆಂಟ್ಸು, ಡ್ರೆಸ್ ಮೆಟೀರಿಯಲ್ಸು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಕ್ಸಿಬಿಷನಲ್ಲಿ ನಿಂತ ಕಾಲಲ್ಲೇ ನೀವು ನಿಮ್ಮ ಭಾವಚಿತ್ರವನ್ನು ಪಡಿಬಹುದು. ಏಕಪ್ಪ ಅಂತಂತಂದರೆ ಇಲ್ಲಿ ಆಂಧ್ರದಿಂದ ಬಂದಿರುವಂಥ ಆರ್ಟಿಸ್ಟ್ ಒಬ್ಬರು ಪೋರ್ಟ್ರೈಟ್ ಕಲೆ ಮೂಲಕ ನಿಮ್ಮ ಭಾವಚಿತ್ರವನ್ನು ಬಿಡಿಸ್ಕೊಡ್ತಾರೆ. ತುಂಬ ಜನ ಇದಕ್ಕೆ ಇಷ್ಟಪಟ್ಟು ಎಲ್ಲರೂ ಬಂದು ತಮ್ಮ ಚಿತ್ರಗಳನ್ನು, ತಮ್ಮ ಮಗುವಿನ ಭಾವಚಿತ್ರಗಳನ್ನೆಲ್ಲ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ದೀಪಗಳ ಹಬ್ಬ, ದೀಪಾವಳಿಯನ್ನು ನೀವೆಲ್ಲ ಭರ್ಜರಿಯಾಗಿ ಆಚರಿಸಿದಿರಂತ ಗೊತ್ತು. ಕಾರ್ತಿಕ ಮಾಸ ಇದೆ, ದೀಪಗಳ ಹಬ್ಬ ಮುಂದುವರಿತಾನೆ ಇರುತ್ತೆ. ಹಾಗೆಯೇ ಸೊ ಇಂಥ ಒಂದು ಸಮಯದಲ್ಲಿ ನಿಮಗೆ ಬ್ಯೂಟಿಫುಲ್ ಆಗಿರುವಂತಹ ದೀಪಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಏನಪ್ಪ ಅಂತಂದರೆ ಇದು ಸ್ಪೆಷಾಲಿಟಿ, ಇದು ಫೈಬರಿಂದ ಮಾಡಿರುವಂತಹ ಒಂದು ಆಕಾಶ ಬುಟ್ಟಿ ಥರನೇ ಇರುತ್ತೆ. ನೋಡೋಕ್ಕಂತೂ ತುಂಬಾ ಕಲರ್ಫುಲ್ ಆಗಿದೆ. ಮನೆ ಮುಂದೆ ಒಂದು ನೇತು ಹಾಕಿಬಿಟ್ರೆ ಆ ಇಡೀ ಮನೆಗೆ ಒಂದು ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವು ಎಷ್ಟು ಕಲರ್ಫುಲ್ ಆಗಿದೆ ಈ ದೀಪಗಳು ಅಂತ.
ಎಕ್ಸಿಬಿಷನ್ ಅಂದಮೇಲೆ ಒಂದು ಕಡೆ ನಿಂತ್ಕೊಂಡ್ರೆ ಆಗಲ್ಲ, ಸುತ್ತಾಗ್ತಾನೆ ಇರಬೇಕು. ಒಂದೊಂದು ಕಡೆ ಹೋದರೂ ಒಂದೊಂದು ವೆರೈಟಿ ವಸ್ತುಗಳನ್ನ ನೋಡ್ಬೋದು. ಎಕ್ಸಿಬಿಷನ್ ಬಗ್ಗೆ ಮತ್ತಷ್ಟು ಮಾಹಿತಿ ಇದೆ ಚಿಕ್ಕ ಬ್ರೇಕ್ನ ನಂತರ.